ಇನ್ನು ಬೆಂಗಳೂರಿನ ಹಾಟ್ಸ್ಪಾಟ್ಗಳಲ್ಲಿ ಪಬ್ಗಳು ಹೌಸ್ಫುಲ್ ಆಗ್ತಾ ಇದ್ದಾವೆ. ಪಬ್ಗಳಲ್ಲಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳುವುದಕ್ಕೆ ಪಾರ್ಟಿ ಪ್ರಿಯರು ಮುಂದಾಗ್ತಾ ಇದ್ದಾರೆ. ಟಫ್ ರೂಲ್ಸ್ನ ಮಧ್ಯೆ ನ್ಯೂ ಇಯರ್ ಅನ್ನು ಬರಮಾಡಿಕೊಳ್ಳುವುದಕ್ಕೆ ಯೂತ್ಸ್ ರೆಡಿ. ಹೊಸ ವರ್ಷವನ್ನು ಕಿಕ್ಕೇರಿಸುವ ಮೂಲಕ ಬರಮಾಡಿಕೊಳ್ಳುವುದಕ್ಕೆ, ಡ್ಯಾನ್ಸ್ ಮಾಡುವ ಮೂಲಕ ಬರಮಾಡಿಕೊಳ್ಳುವುದಕ್ಕೆ, ಮನರಂಜನೆಯ ಮೂಲಕ ಬರಮಾಡಿಕೊಳ್ಳುವುದಕ್ಕೆ ಜೆನ್ಜಿ ಜನರೇಷನ್ ಮುಂದಾಗಿದೆ. ಹಾಗಾಗಿಯೇ ಇವತ್ತು ಪಾರ್ಟಿ ಹಾಟ್ಸ್ಪಾಟ್ಗಳಲ್ಲಿ ಯೂತ್ಸೇ ಕಾಣಿಸಿಕೊಳ್ತಾರೆ. ಈಗಾಗಲೇ ಮುಂಗಡವಾಗಿ ಬಹುತೇಕ ಪಬ್, ರೆಸ್ಟೋರೆಂಟ್, ಬಾರ್ಗಳು ಬುಕ್ ಆಗಿರುವಂಥದ್ದು. ಹೊಸ ವರ್ಷದ ಸಂಭ್ರಮಾಚರಣೆಗೆ ಇನ್ನೇನು ಕೆಲವೇ ಗಂಟೆಗಳು ಕೂಡ ಬಾಕಿ ಇದ್ದಾವೆ. ಇನ್ನು ಪಾರ್ಟಿ ಹಾಟ್ಸ್ಪಾಟ್ಗಳಂದರೆ ಅದು ಸ್ಪೆಷಲ್ ಆಗಿ ಪಬ್ಗಳಲ್ಲಿಯೂ ಕೂಡ ಸಕಲ ರೀತಿಯಿಂದಲೂ ಕೂಡ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾನಿವತ್ತು ಇಂದಿರಾನಗರದ ಪಬ್ಗಳಿದ್ದೇನೆ. ನೋಡಬಹುದಾಗಿದೆ ಯಾವ ರೀತಿ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಎನ್ನುವಂಥ ದೃಶ್ಯಗಳನ್ನ ಕೂಡ ನೋಡಬಹುದಾಗಿದೆ. ಕಲರ್ಫುಲ್ ಆಗಿರ್ತಕ್ಕಂತಹ ಲೈಟಿಂಗ್ಗಳು ಕೂಡ ಪಬ್ ಒಳಗಡೆಯೂ ಕೂಡ ಜಗಮಗಿಸ್ತಾ ಇದ್ದಾವೆ. ಪ್ರಮುಖವಾಗಿ ಪೊಲೀಸ್ ಮಾರ್ಗಸೂಚಿಯನ್ನು ಅನುಸರಿಸಿ ಕೆಲವೊಂದಿಷ್ಟು ಕ್ರಮಗಳನ್ನ ಈಗಾಗಲೇ ಪಬ್ ಮಾಲೀಕರು ಕೂಡ ಅನುಸರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಫೈರ್ ಸೇಫ್ಟಿ ದೃಷ್ಟಿಯಿಂದಾಗಿ ಎಲ್ಲ ರೀತಿಯಿಂದಲೂ ಕೂಡ ಅಗ್ನಿಶಾಮಕ ಸುರಕ್ಷತಾ ಕ್ರಮಗಳನ್ನ ಕೂಡ ಈ ಒಂದು ಪಬ್ನಲ್ಲಿಯೂ ಕೂಡ ಅಳವಡಿಕೆಯನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿರ್ತಕ್ಕಂತಹ ಬಂದಿರತಕ್ಕಂತಹ ಗ್ರಾಹಕರಿಗೆ ಕ್ರಮಬದ್ಧವಾಗಿರ್ತಕ್ಕಂತಹ ಟೇಬಲ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಟೇಬಲ್ಗಳಲ್ಲಿ ಈಗಾಗಲೇ ಬುಕ್ಕಿಂಗ್ಗಳು ಕೂಡ ಆರಂಭ ಆಗಿದ್ದು ಆಲ್ಮೋಸ್ಟ್ ಫುಲ್ ಆಗಿದ್ದಾವೆ. ಹೀಗಾಗಿ ಅವರಿಗೂ ಕೂಡ ಯಾವುದೇ ರೀತಿಯಿಂದಲೂ ಕೂಡ ಸೇಫ್ಟಿ ಉದ್ದೇಶದಿಂದಾಗಿ ಬೌನ್ಸರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ 6 ತರಹದ ಬಿಯರ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಇರ್ತಕ್ಕಂತಹ ಮಾಲೀಕರು ಇದ್ದಾರೆ, ಅವ್ರನ್ನೇ ಮಾತನಾಡ್ತೇನೆ. ಸರ್, ಈಗ ಪೊಲೀಸ್ ಮಾರ್ಗಸೂಚಿಯಂತೆ ಏನೆಲ್ಲ ಕ್ರಮ ಅನುಸರಿಸ್ತಿದ್ದೀರಾ, ಏನು ಹೇಳ್ತೀರಾ? ಮೇಡಮ್ ಅವರೇ, ಅವರು ಪೊಲೀಸರಿಂದ ನೀವು ಲೇಡಿ ಬೌನ್ಸರನ್ನು ಇಡಲಿಕ್ಕೆ ಹೇಳಿದ್ದಾರೆ ಮತ್ತು ಬೌನ್ಸರ್ಗಳನ್ನು ಇಡಲಿಕ್ಕೆ ಹೇಳಿದ್ದಾರೆ. ನಾವು 3 ಲೇಡೀಸ್ ಬೌನ್ಸರ್ಗಳನ್ನು ಹಾಗೂ 4 ಬೌನ್ಸರ್ಗಳನ್ನು ಇಟ್ಟಿದ್ದೇವೆ. ಮತ್ತು 11 CC ಕ್ಯಾಮರಾವನ್ನು ನಾವು ಅಳವಡಿಸಿದ್ದೇವೆ. ಎಲ್ಲ ಸುರಕ್ಷಿತ ಕ್ರಮಗಳಿಗೋಸ್ಕರ ಯಾವ ಘಟನೆ ನಡೆದಂತೆ 11 CC ಕ್ಯಾಮರಾವನ್ನು ಅಳವಡಿಸಿದ್ದೇವೆ. ಮತ್ತು ನಮ್ಮ ಈ ಸಂಸ್ಥೆ ಪಬ್ ನಡೆಸಲಿಕ್ಕೆ 1 ಗಂಟೆ ತನಕ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ನಾವು 11:30 12 ಗಂಟೆ ಒಳಗಡೆ ಕ್ಲೋಸ್ ಮಾಡಿಬಿಟ್ಟು ಪಬ್ಲಿಕ್ ಸುರಕ್ಷತೆ, ಕಸ್ಟಮರ್ ಸುರಕ್ಷತೆಯನ್ನು ಜಲ್ದಿ ಕ್ಲೋಸ್ ಮಾಡ್ತಾಯಿದ್ದೀವಿ ಅಂತ. ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಟೇಬಲ್ಗಳು ಕೂಡ ಕವರ್ ಆಗುವಂತಹ ನಿಟ್ಟಿನಲ್ಲಿ CCTVಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಪ್ರಮುಖವಾಗಿ ಸ್ಪೆಷಲ್ ಆಗಿ ಇಲ್ಲಿ ಬೇರೆ ಬೇರೆ ರಮ್ಗಳ ವ್ಯವಸ್ಥೆ ಇರಬಹುದು, ಜೊತೆಗೆ ಬಿಯರ್ಗಳ ವ್ಯವಸ್ಥೆ ಇರ್ಬೋದು, ಎಲ್ಲ ರೀತಿಯಿಂದಲೂ ಕೂಡ ಈಗಾಗಲೇ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನೇನು 2 ಗಂಟೆಯ ನಂತರದಲ್ಲಿಯೂ ಕೂಡ ಅಂದರೆ ಒಬ್ಬೊಬ್ಬರಾಗೆ ಬರ್ತಾ ಸಂಜೆ ವೇಳೆಗೆ ಕ್ರೌಡ್ ಹೆಚ್ಚಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದ್ದಾವೆ. ಜೊತೆಗೆ 12 ಗಂಟೆಯ ನಂತರದಲ್ಲಿಯೂ ಕೂಡ ಇಲ್ಲಿ ಅಂದರೆ 1 ಗಂಟೆವರೆಗೂ ಕೂಡ ಇಲ್ಲಿ ಪರ್ಮಿಷನ್ ಇದ್ದರೂ ಕೂಡ ಯಾವುದೇ ರೀತಿಯಿಂದಲೂ ಕೂಡ ನಮಗೆ ರಿಸ್ಕ್ ಬೇಡ. ಹೀಗಾಗಿ ನಾವು 11:30 12 ಗಂಟೆಗೆ ಪಬ್ಬನ್ನು ಕೂಡ ಮುಗಿಸ್ತೇವೆ. ಜೊತೆಗೆ ಪೊಲೀಸರು ಹೇಳಿದಂತಹ ಬೌನ್ಸರ್ಗಳ ವ್ಯವಸ್ಥೆ ಇರ್ಬೋದು, CCTVಗಳ ವ್ಯವಸ್ಥೆ ಇರ್ಬೋದು, ಜೊತೆಗೆ ಅಗ್ನಿ ಸುರಕ್ಷತಾ ಕ್ರಮಗಳನ್ನ ಕೂಡ ಕೈಗೊಂಡಿದ್ದೇವೆ ಎನ್ನುವಂತಹ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು. ಹೊಸ ವರ್ಷಕ್ಕೆ ಪಬ್ಬುಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಸಹಜವಾಗಿಯೇ ದೊಡ್ಡ ಪ್ರಮಾಣದಲ್ಲಿ ಗ್ರಾಹಕರು ಬರ್ತಾರೆ. ಅವರನ್ನು ರಕ್ಷಣೆಯ ದೃಷ್ಟಿಯಲ್ಲೂ ಕೂಡ, ಭದ್ರತೆಯ ದೃಷ್ಟಿಯಲ್ಲೂ ಕೂಡ ಈಗ ಪಬ್ ಮಾಲೀಕರು, ಬಾರ್ ಮಾಲೀಕರು ಒಂದಿಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿರುವಂಥದ್ದು. ಅದು ಬೌನ್ಸರ್ಸ್ಗಳ ವ್ಯವಸ್ಥೆಯೇ ಆಗಿರಬಹುದು, CC ಕ್ಯಾಮ್ರಾಗಳ ಅಳವಡಿಕೆ ಆಗಿರಬಹುದು. ಪೊಲೀಸರದ್ದು ಎಷ್ಟು ಜವಾಬ್ದಾರಿ ಇರುತ್ತೋ ಹೋಟೆಲ್, ಪಬ್ ಮಾಲೀಕರ ಜವಾಬ್ದಾರಿ ಕೂಡ ಅಷ್ಟೇ ಇರುತ್ತೆ. ಅದನ್ನು ನಿಭಾಯಿಸುವಂತಹ ಕೆಲಸ ಕೂಡ ಈಗ ಆಗ್ತಾ ಇರುವಂಥದ್ದು. ಯಾರು ಎಷ್ಟೇ ಕ್ರಮಗಳನ್ನು ತೆಗೆದುಕೊಂಡರೂ ಕೂಡ ನಮ್ಮ ಜವಾಬ್ದಾರಿಯೂ ಕೂಡ ಅಷ್ಟೇ ಇರುತ್ತೆ. ನಮ್ಮ ಮಿತಿಯಲ್ಲಿ, ನಮ್ಮ ಲಿಮಿಟಲ್ಲಿ ನಾವಿದ್ದರೆ ಯಾವುದೇ ರೀತಿಯ ಅನಾಹುತಕ್ಕೂ ಕೂಡ ಅವಕಾಶ ಇರೋದಿಲ್ಲ.